ಮಾಡಿ ಮಾಡಿ ನನ್ನ ಮಗನ ಮದುವೆ ಆದ್ಯೋ ನೀನು ಈ ಮನೆ ಕಾಲಿಟ್ಟಾಗ್ಲಿಂದ ನೋಡಬಾರ್ದನ್ನೆಲ್ಲ ನೋಡ್ತಾ ಇದ್ದೀವಿ. ಆದರೂ ನಿನಗೆ ಸಮಾಧಾನ ಆಗಲಿಲ್ಲ ಅಲ್ವಾ? ಅದಕ್ಕೆ ಈ ಕೆಲಸ ಎಲ್ಲ ಮಾಡ್ತಿದೀಯ. ಅತ್ತೆ, ನೀವು ನನ್ನನ್ನು ಎಷ್ಟೇ ಕೇಳಿದ್ರು ನನ್ನ ಕಡೆಯಿಂದ ಬರೋ ಉತ್ತರ ಒಂದೇ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ನನ್ನ ಹೆಸರನ್ನ ಹಾಳು ಮಾಡೋಕ್ಕೆ ಅಂತಾನೆ ಯಾರೋ ಇದನ್ನು ಮಾಡಿದ್ದಾರೆ. ಯಾರು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ನಾನು ಸಾಬೀತು ಮಾಡೇ ಮಾಡ್ತೀನಿ. ಅವತ್ತು ನೀವೀ ಮಾತನ್ನು ವಾಪಸ್ ತಗೋಬೇಕಾಗುತ್ತೆ. ನೋಡಿದ್ಯಾ ಸಿಂಚನ, ಹೇಗೆ ಮದವೇರಿದ ಆನೆ ತರ ಆಡ್ತಿದ್ದಾಳೆ. ಹೋಗ್ಲಿ ಬಿಡಮ್ಮ, ಅವಳ ಬಗ್ಗೆ ಯಾಕೆ ಮಾತಾಡ್ಬೇಕು ನಾವು? ನಮ್ಗಿಷ್ಟೆಲ್ಲ ಅವಮಾನ ಆಗಿರೋವಾಗ ನೋಡ್ಕೊಂಡು ಸುಮ್ಮನಿರಬೇಕೇನೆ? ನೀನ್ ತಾಯಿ ಆಗ್ತಿದೀಯ, ಇಂಥ ಸಮಯದಲ್ಲಿ ನೀನು ಮನೇಲಿ ನೆಮ್ಮದಿಯಾಗಿರ್ಬೇಕು ತಾನೆ. ಆದ್ರೆ ಅವಳು ರಣರಂಗ ಮಾಡಿ ಆ ನೆಮ್ಮದಿನೇ ಕಿತ್ಕೊಳ್ತಿದ್ದಾಳೆ. ಅದ್ರ ಪರಿಣಾಮ ನಿನ್ನ ಮಗು ಮೇಲೆ ಆಗತ್ತೆ ಸಿಂಚನ. ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿಲ್ಲ? ಇನ್ನೂ ನಿನಗೆ ಅವಳ ಬಗ್ಗೆ ಸಿಂಪತಿ ಇದೆಯಾ? ನನಗೆ ಯಾರ ಬಗ್ಗೆನೂ ಸಿಂಪತಿ ಇಲ್ಲ ಅಮ್ಮ. ನಂಗೆ ಬೇಜಾರಾಗ್ತಿರೋದು ನನ್ನ ಮಗು ಈ ಜಗತ್ತಿಗೆ ಬಂದಮೇಲೆ ಎಂತೆಂಥ ಸಮಸ್ಯೆನ ಎದುರಿಸ್ಬೇಕು ಅಂತ. ನನ್ನ ಹೊಟ್ಟೆ ಒಳಗಡೆ ಇದ್ದಾಗ್ಲೇ ಎಲ್ಲ ಕೇಳಿಸ್ಕೊಳ್ಳಿ ಬಿಡು, ಗೊತ್ತಾಗ್ಲಿ ಅದಕ್ಕೂ ಯಾರ್ಯಾರು ಹೆಂಗಿರ್ತಾರೆ ಅಂತ. ನಾವು ನಂಬಿದ್ರೆ ಹೇಗೆಲ್ಲ ಮೋಸ ಮಾಡ್ತಾರೆ ಅಂತ. ಒಂದೆರಡು ಕ್ಯಾಶುವಲ್ಸು ಸಾಕಲ್ವಾ? ಓಕೆ, ಅಕೌಂಟ್ ಚೆಕ್ ಮಾಡ್ತೀಯಾ? ದುಡ್ಡು ಅದು ಹೇಳೋದು ಮಾಡ್ತಿದ್ದೆ. ಆ್ಯಕ್ಚುಲಾಗಿ ಹೊಸಲಿದೆ, ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಸುಮ್ಮನೆ ನೀಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡು ಆಯಿತಾ? ಡಾಕ್ಯುಮೆಂಟ್ಸ್ ಹುಷಾರು. ಆಲ್ ದಿ ಬೆಸ್ಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಕ್ಕನ ಹತ್ರ ಮಾತಾಡ್ತೀಯಾ? ಮತ್ತೆ ಸುಮ್ಮನೆ ಬಿಡ್ತೀನ ನಾನು? ಒಳ್ಳೆ ಕತೆ, ಚೆನ್ನಾಗಿ ಕ್ಲಾಸ್ ತೊಗೊಂಡೆ. ಇನ್ಮೇಲೆ ಈ ಮನೆ ವಿಷಯಕ್ಕಾಗಲಿ ನನ್ನ ಹೆಂಡತಿ ವಿಷಯಕ್ಕಾಗಲಿ ಬಂದರೆ ಗೇಟ್ ಪಾಸ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಆ್ಯಕ್ಟ್ ಮಾಡು ಅಂದರೆ ಚೆನ್ನಾಗಿ ಓವರ್ ಆ್ಯಕ್ಟ್ ಮಾಡ್ತೀಯ. ಅಮ್ಮ ನೋಡಿದ್ರೆ ನಿಮ್ಮ ಗಂಡ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಬೈತಾರೆ. ಇಲ್ಲಿ ನೀನು ಮಾತಾಡಿದ್ರೆ ಸುಳ್ಳು ಹೇಳ್ತೀಯ. ನೀನು ನನಗೆ ಸಪೋರ್ಟ್ ಮಾಡೋಂಗಿದ್ದಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತು? ಪ್ಲೀಸ್, ನನ್ನ ಪ್ರೀತಿ ಬಗ್ಗೆ ಅನುಮಾನ ಪಡಬೇಡ. ನಿನ್ಗೆ ಇನ್ನೂ ನಮ್ಮ ಕೈಲಿ ಅಂದರೆ ನಡಿ, ನಿನ್ನ ಮುಂದೆನೆ ಅವಳನ್ನ ಹೇಗೆ ಬೈತೀನಿ ನೋಡು ಬಾ. ಹಾಂ, ಅದೆಲ್ಲ ಏನು ಬೇಕಾಗಿಲ್ಲ. ಮಾತಾಡು ಅಂತ್ಯ, ಮಾತಾಡ್ತೀನಿ ಅಂದರೆ ಬೇಡ ಅಂತ್ಯ. ಏನು ಮಾಡಬೇಕು ಅಂತಾನೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ. ನೋಡಿ, ನಿಜವಾಗ್ಲೂ ಹೇಳ್ತೀನಿ, ನನಗೆ ನಮ್ಮ ಅಕ್ಕನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ತಾನೇ ಒಂದೇ ಮನೇಲಿದ್ರು ಅವಳನ್ನ ನೋಡ್ದಿರಾ, ಅವಳ ಹತ್ರ ಮಾತಾಡ್ದಿರಾ ಇಷ್ಟು ದಿನ ಇರೋದು ನಾನು. ಅವಳಿಂದ ನಿನಗೆ ನಿಜವಾಗ್ಲೂ ನೋವಾಗಿದೆ, ಹರ್ಟ್ ಆಗಿದೆ ಅಂದ್ರೆ ಹೇಳು. ಈಗಲೇ ಹೋಗ್ತೀನಿ, ಅವಳನ್ನ ಕತ್ತು ಹಿಡಿದು ಮನೆಯಿಂದ ಆಚೆ ಹಾಕ್ತೀನಿ. ಓಕೆನಾ? ಬಾ. ಓಹೋ, ನಿಮ್ಗೆ ಅಷ್ಟೊಂದೆಲ್ಲ ಧೈರ್ಯ ಇದೆಯಾ? ಹೇ, ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನಾನು ನೋಡೋದಕ್ಕೆ ಸೈಲೆಂಟ್ ಆಗಿರ್ತೀನಿ ಅಷ್ಟೇ. ಒಳಗೆ ಕೋಪಿಷ್ಟ ಒಬ್ಬ ಇದ್ದಾನೆ. ಅವನೇನಾದ್ರೂ ಹೊರಗೆ ಬಂದರೆ ಮಖಾಮುತಿ ನೋಡಲ್ಲ. ಏನೋ ನಿನಗೆ ಅಂತ ಎಲ್ಲ ತಡ್ಕೊಂಡಿದ್ದೀನಿ ಅಷ್ಟೇ. ಇವಾಗೇನು, ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕಾನೆ. ನಡಿ, ಇಲ್ಲ ಮಾತಾಡ್ಸಿ. ಬೇಡ ಅಂತ ಹೇಳಿದ್ನಲ್ವಾ, ಕೂತ್ಕೋ. ಏನ್ರಿ, ಯಾಕೋ ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಏನೋ ಒಂಥರ ತಳಮಳ. ಸಿಂಚನಿಗೆ ಒಂದ್ಸಲ ಫೋನ್ ಮಾಡ್ತೀರಾ? ಮಾತಾಡೋಣ. ಏನು ಮಾತಾಡಲಿ? ಅತ್ತೆ ಮಾವನಿಗೆ ಈ ಮನೇಲಿ ಆಗಿರೋ ವಿಚಾರ ಗೊತ್ತಿದೆಯೋ ಗೊತ್ತಿಲ್ವೋ? ಹಲೋ ಸಿಂಚನ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನತ್ತೆ. ಈ ಸಮಯದಲ್ಲಿ ಕೆಲವು ಹೆಣ್ಮಕ್ಳಿಗೆ ಸುಸ್ತಾಗೋದು, ತುಂಬ ನಿದ್ದೆ ಬರೋದು ಆಗುತ್ತೆ. ನಿನಗಂಥದ್ದೇನೂ ಆಗ್ತಿಲ್ಲ ತಾನೆ? ಇಲ್ಲ ಅತ್ತೆ, ಆ ಥರ ಯಾವ ಪ್ರಾಬ್ಲಮ್ಸು ಇಲ್ಲ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಸಿಂಚನ, ಈ ಪರಿಸ್ಥಿತಿನಲ್ಲಿ ಹೀಗೆಲ್ಲ ಕೇಳ್ತೀನಿ ಅಂತ ನಾನು ತಪ್ಪು ತಿಳಿಬೇಡಮ್ಮ.
ಎತ್ಕರಳು ಹೀಗೆ ಮಾತಾಡಿಸ್ತಾ ಇದೆ. ಪರವಾಗಿಲ್ಲ ಮಾವ, ಅದೇನು ಅಂತ ಹೇಳಿ. ನಿಮ್ಮ ಮನೇಲಿ ನಡೆದ ವಿಷಯ ನಮಗೆ ಬೇರೆಯವ್ರ ಮೂಲಕ ಗೊತ್ತಾಯ್ತಮ್ಮ. ಆದರೆ ಒಂದು ಮಾತು ಹೇಳ್ತೀನಿ, ಭಾವನಾ ಅಂತ ಹುಡುಗಿ ಅಲ್ಲಮ್ಮ. ಅವಳು ಯಾರಿಗೂ ಯಾವತ್ತೂ ದ್ರೋಹ ಬಗದಂತವಳೆ ಅಲ್ಲ. ನೀನು ಅವಳನ್ನ ಮೊದಲಿಂದನೂ ನೋಡಿದ್ಯಾ, ಅವಳನ್ನ ಅರ್ಥ ಮಾಡ್ಕೊಂಡಿದ್ಯಾ. ಆದರೂ ಅಪ್ಪನಾಗಿ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಮ್ಮ. ಹೌದಮ್ಮ, ನಮ್ಮ ಭಾವನ ತುಂಬ ಮುಗ್ದೆ. ಯಾರ ಹತ್ರನೂ ಜೋರಾಗಿ ಮಾತಾಡಲ್ಲ, ತನ್ನ ಪಾಡಿಗೆ ತಾನಿರ್ತಾಳೆ. ಆ ಮನೇಲಿ ಏನೇ ಸಮಸ್ಯೆ ಆದರೂ ನಮ್ಮ ಹತ್ರ ಕೂಡ ಅವಳು ಹೇಳ್ಕೊಡಲ್ಲ. ಅಂಥವಳು ನಿಮ್ಮ ಮನೆಯವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಡ್ತಾಳ. ನೀನೊಂದ್ಸಲ ಯೋಚನೆ ಮಾಡಿ ನೋಡು. ನಿಮ್ಮ ತಂದೆ ತಾಯಿ ನಮ್ಮ ಭಾವನನ ಮೇಲೆ ಕೋಪ ಮಾಡಿಕೊಟ್ರೆ ಅವಳ ಜೀವನನೇ ಹಾಳಾಗಿ ಹೋಗುತ್ತಮ್ಮ. ನೋಡು, ನಿನಗೂ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಒಂದೇ ಒಂದು ಸಾರಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಅವಳ ಬಗ್ಗೆ ಮಾತಾಡಮ್ಮ. ಅವಳು ಹೀಗೆಲ್ಲ ಮಾಡಿದಾಳೆ ಅಂತ ನಿನಗೇನಾದರೂ ಅನಿಸ್ತಿದೆಯೇನಮ್ಮ? ಅತ್ತೆ, ನನಗೂ ಅದೇ ಅನುಮಾನ ಇತ್ತು. ಆದರೆ ಈ ಮನೇಲಿ ಆಗಿದ್ದ ಘಟನೆ, ಸಿಕ್ಕಿರೋ ಸಾಕ್ಷಿ ನೋಡಿದ್ರೆ ಭಾವನಾ ಈ ಕೆಲಸ ಮಾಡೋದು ನಿಜ ಅನ್ನಿಸ್ತಾ ಇದೆ. ಸಿಂಚನ, ಸಾಕ್ಷಿಗಳನ್ನ ಯಾರು ಹೇಗೆ ಬೇಕಾದ್ರೂ ಸೃಷ್ಟಿ ಮಾಡ್ಬೋದಮ್ಮ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಮಾತು ಹೇಳ್ತಾರೆ ನೋಡು.